ಹಾಯ್ ಎಲ್ರಿಗೂ ನಮಸ್ಕಾರ. ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್ಗೆ ಸ್ವಾಗತ. ಈ ಹಾಸ್ಪಿಟಲ್ ಅಲ್ಲಿ ಎಲ್ಲ ರೀತಿಯಾದ ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. NICU, ವೆಂಟಿಲೇಟರ್, ಜನರಲ್ ವಾರ್ಡ್, ಡೇ ಕೇರ್, ಚಿಲ್ಡ್ರನ್ಸ್ OT, ಮೆಡಿಕಲ್, ವ್ಯಾಕ್ಸಿನೇಷನ್, ಆಂಬ್ಯುಲೆನ್ಸ್ ಸರ್ವಿಸ್, ನಾರ್ಮಲ್ ಡೆಲಿವರಿ, ನೆಬುಲೈಸೇಷನ್, ಈ ರೀತಿ ಹಲವಾರು ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನಿಮಗೋಸ್ಕರ ಇನ್ಫ್ಯಾಕ್ಟ್ ಚೈಲ್ಡ್ ಸ್ಕ್ರೀನಿಂಗ್ ಕೂಡ ಇದೆ. ಕಾಫ್, ಫೀವರ್, ಥೈರಾಯ್ಡ್, ಡಯಾಬಿಟಿಸ್, ಮಲೇರಿಯಾ, ಜಾಂಡಿಸ್, ಟೈಫಾಯ್ಡ್, ಸೊ ಈ ರೀತಿ ಹಲವಾರು ಪ್ರಾಬ್ಲಮ್ಸ್ಗೆ ಇಲ್ಲಿ ನಿಮಗೆ ಪರ್ಫೆಕ್ಟ್ ಸೊಲ್ಯೂಷನ್ ಸಿಗುತ್ತೆ. ಇಲ್ಲಿ ತುಂಬಾನೇ ಸ್ಪೆಷಲೈಸ್ಡ್ ಹಾಗೂ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಒಳ್ಳೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಚಾಯ್ಸ್ ಆಫ್ ಹಾಸ್ಪಿಟಲ್ ಅಷ್ಟೇ ಇಂಪಾರ್ಟೆಂಟು. ಸೊ ಚೂಸ್ ಮಾಡಿ ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ ಕುಳಗಿ. ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಕರ್ನಾಟಕ ಪಶುವೈದ್ಯಕೀಯ ವಿಶ್ವವಿದ್ಯಾಲಯದ 20ನೇ ಸಂಸ್ಥಾಪನಾ ದಿನಾಚರಣೆ ಪ್ರಯುಕ್ತ ಜಾನುವಾರು, ಕುಕ್ಕುಟ ಮತ್ತು ಮತ್ಸ್ಯ ಮೇಳವು ರೈತರಿಗೆ ಉತ್ತೇಜನ ನೀಡುವ ಉದ್ದೇಶ ಹೊಂದಿದೆ. BG ಶೆಟ್ಕಾರ್. ರೈತರು ಜವಾಬ್ದಾರಿಯಿಂದ ತಮ್ಮ ಕಾರ್ಯಕ್ರಮವೆಂದು ಭಾಗವಹಿಸಿ. ಶಿವಶರಣಪ್ಪ ವಾಲಿ. ಜನವರಿ 6ರಿಂದ ಗ್ಲೋಬಲ್ ಸೈನಿಕ್ ಅಕಾಡೆಮಿ ವತಿಯಿಂದ ಸೇನಾಪಡೆ ಹಾಗೂ ಅರೆ ಸೇನಾಪಡೆ ಅಭ್ಯರ್ಥಿಗಳಿಗಾಗಿ ಉಚಿತ ತರಬೇತಿ ಕಾರ್ಯಾಗಾರ. ಈ ಹಿಂದೆ 1520 ಅಭ್ಯರ್ಥಿಗಳಿಗೆ ತರಬೇತಿ ನೀಡಲಾಗಿದೆ. ಒಟ್ಟು 471 ಅಭ್ಯರ್ಥಿಗಳು ಆಯ್ಕೆಯಾಗಿ ದೇಶ ಸೇವೆ ಮಾಡ್ತಾ ಇದ್ದಾರೆ. ಕರ್ನಲ್ ಶರಣಪ್ಪ ಸಿಕಂಪುರೆ. ಚಿದ್ರಿ ವೃತ್ತದಿಂದ ನ್ಯೂ ಆದರ್ಶ್ ಕಾಲನಿ ಮುಕ್ತಾಯ ಹಂತದವರೆಗೆ ರಸ್ತೆ ಅಗಲೀಕರಣ ಪ್ರಯುಕ್ತ ಶೆಡ್ಗಳ ಡೆಮಾಲಿಶ್ ಕಾರ್ಯ ಕೈಗೆತ್ತಿಕೊಂಡ ನಗರಸಭೆ. ದಾಖಲೆಗಳಿದ್ದರೆ ತೆಗೆದುಕೊಂಡು ಬನ್ನಿ, ಪರಿಶೀಲನೆ ಮಾಡ್ತೇವೆ. ತೆರಿಗೆ ಕಟ್ಟಿದ ತಕ್ಷಣ ಆ ಜಾಗ ಅವರದಾಗೋದಿಲ್ಲ. ಪೌರಾಯುಕ್ತ ಶ್ರೀಕಾಂತ್ ರಾಠೋಡ್ ಸ್ಪಷ್ಟನೆ. ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಅವರಿಗೆ ನ್ಯಾಯ ಸಿಗಲಿ, ಆದರೆ ಪ್ರಿಯಾಂಕ್ ಖರ್ಗೆ ಹೆಸರು ತಳುಕು ಹಾಕಿದರೆ ದಲಿತ ಸಂಘಟನೆಗಳು ಸುಮ್ಮನಿರಲ್ಲ. ನಾವು ಕೂಡ ಬಿಜೆಪಿ 4 ಜನ ಶಾಸಕರ ಮನೆಗೆ ಮುತ್ತಿಗೆ ಹಾಕ್ತೇವೆ. ಚಂದ್ರಕಾಂತ್ ನರೋಟೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಇದೇ ತಿಂಗಳ 17ರಿಂದ 19ರವರೆಗೆ ಬೀದರ್ ನಂದಿನಗರದ ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ಜಾನುವಾರು, ಕುಕ್ಕುಟ ಮತ್ತು ಮತ್ಸ್ಯ ಮೇಳ ಆಯೋಜಿಸಲಾಗಿದೆ. ಸಾವಯವ ಕೃಷಿ, ಶ್ರೇಷ್ಠ ರೈತರಿಗೆ ಸನ್ಮಾನ, ವಿವಿಧ ವಿಷಯಗಳ ಕುರಿತು ಸಂವಾದ ಕಾರ್ಯಕ್ರಮಗಳು, ಹೈನುಗಾರಿಕೆ ಮತ್ತು ಇನ್ನಿತರ ಮಹತ್ವದ ವಿಷಯಗಳು ರೈತರಿಗೆ ದಿಕ್ಸೂಚಿಯಾಗಲಿವೆ. ಆದ್ದರಿಂದ ಈ ಮೇಳದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಲಿಂಗಾಯತ ಅಭಿವೃದ್ಧಿ ಸಂಘದ ಅಧ್ಯಕ್ಷ BG ಶೆಟ್ಕಾರ್ ತಿಳಿಸಿದರು. ಅಲ್ಲದೆ ಹಿರಿಯ ಪತ್ರಕರ್ತರಾದ ಶಿವಶರಣಪ್ಪ ವಾಲಿ ಅವರು ಮಾತನಾಡುತ್ತಾರೆ. ರೈತರಿಂದ ರೈತರಿಗಾಗಿ ನಡೆಸುವಂತಹ ಈ ಜಾನುವಾರು, ಕುಕ್ಕುಟ ಮತ್ತು ಮತ್ಸ್ಯ ಮೇಳವನ್ನು ವಿಶ್ವವಿದ್ಯಾಲಯದವರು ಬಹಳ ಅರ್ಥಪೂರ್ಣವಾಗಿ ಆಯೋಜನೆ ಮಾಡಿದ್ದಾರೆ. ರೈತರು ಇದನ್ನು ತಮ್ಮದೆಂದು ಭಾವಿಸಿ ಪ್ರತಿಯೊಬ್ಬರು ಕೂಡ ಜವಾಬ್ದಾರಿತನದಿಂದ ತಮ್ಮದೇ ಆಗಿರತಕ್ಕಂತಹ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ತಪ್ಪದೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ವಾಲಿ ಅವರು ಕರೆ ನೀಡಿದರು. ಬನ್ನಿ ಅವರು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ. 17ರಿಂದ 19 ಜನವರಿವರೆಗೆ ಈ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ರೈತರಿಗೆ ಬೇಕಾದಂಥ ಎಲ್ಲ ರೀತಿಯ ಮಾಹಿತಿಯನ್ನು, ಪಶುಪಾಲನೆ ಆಗಲಿ, ಮತ್ಸ್ಯಪಾಲನೆ ಆಗಲಿ, ಕುಕ್ಕಟ ಪಾಲನೆ ಆಗಲಿ, ಯಾವುದೇ ರೀತಿಯಿಂದ ರೈತರಿಗೆ ಬೇಕಾಗದಂಥ ಎಲ್ಲ ರೀತಿಯ ಪ್ರಯೋಜನವನ್ನು ಅವರು ಮಾಡ್ತಾ ಇದ್ದಾರೆ. ಹೈನುಗಾರಿಕೆ ಬಗ್ಗೆ ಒತ್ತು ಕೊಟ್ಟು ಅವರು ಹೇಳ್ತಾ ಇದ್ದಾರೆ. ಈ ಕಾರ್ಯಕ್ರಮ ಅವರು ಮಾಡ್ತಾ ಇದ್ದಾರೆ. ಆದರೆ ಸಾಮಾನ್ಯರ ಮೇಲೆ, ರೈತರ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ಅವರೆಲ್ಲರೂ ತಾವಾಗಿ ತಮ್ಮ ಕಾರ್ಯಕ್ರಮ, ತಮಗಾಗಿ ಮಾಡಿರುವ ಕಾರ್ಯಕ್ರಮ, ತಮಗಾಗಿ ನೀವು ಹಮ್ಮಿಕೊಂಡಂಥ ಕಾರ್ಯಕ್ರಮ ಅಂತ ತಿಳಿದುಕೊಂಡು ಯಾರೋ ಮಾಡ್ತಾ ಇದ್ದಾರೆ, ಮಾಡಲಿ ಅಂತ ಅಲ್ಲ, ನಮಗಾಗಿ ಮಾಡ್ತಾ ಇದ್ದಾರೆ, ನಾವು ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡು ರೈತರು ಬಹುಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು. ಜನರು, ಸಾಮಾನ್ಯರು ಸಹಕರಿಸಬೇಕೆಂದು ನಾನು ವಿನಂತಿ ಮಾಡ್ತೀನಿ. ಧನ್ಯವಾದ. ಒಂದೇ ಮಾತ್ರ. 2025 ಜನವರಿಯಲ್ಲಿ 17ರಿಂದ 19ರವರೆಗೆ ವಿಶ್ವವಿದ್ಯಾಲಯದ ಆವರಣದಲ್ಲಿ ಜಾನುವಾರು, ಕುಕ್ಕುಟ ಮತ್ತು ಮತ್ಸ್ಯ ಮೇಳವನ್ನು ಆಯೋಜಿಸುತ್ತಿದೆ. ಗ್ರಾಮೀಣ ಸಮೃದ್ಧಿ ಜೀವನೋಪಾಯದ ಭದ್ರತೆಗೆ ಪಶುಪಾಲನೆ ಮತ್ತು ಮೀನುಗಾರಿಕೆ ಎಂಬ ಘೋಷವಾಕ್ಯದೊಂದಿಗೆ ಆಯೋಜಿತ ಈ ಮೇಳವು ನವೀನ ತಂತ್ರಜ್ಞಾನ ಮತ್ತು ಆಧುನಿಕ ಸಾಕಾಣಿಕೆ ವಿಧಾನಗಳೊಂದಿಗೆ ರೈತರಿಗೆ ಪ್ರೇರಣೆ ನೀಡುವ ಉದ್ದೇಶ ಹೊಂದಿದೆ. ಸುಮಾರು 200 ಮಳಿಗೆಗಳಿಗೆ ವೈಜ್ಞಾನಿಕ ಮಾಹಿತಿ
ತಂತ್ರಜ್ಞಾನ ಪ್ರದರ್ಶನ, ರೈತ ವಿಜ್ಞಾನಿ ಸಂವಾದ ಮತ್ತು ಸಾವಯವ ಕೃಷಿ ವಿಧಾನಗಳ ವಿವರಗಳನ್ನು ತಿಳಿಯಲು ಅವಕಾಶವಿದೆ. ಶ್ರೇಷ್ಠ ರೈತರಿಗೆ ಸನ್ಮಾನ, ಚರ್ಚಾಗೋಷ್ಠಿ ಮತ್ತು ರೈತರ ವಿಶೇಷ ಸಂವಾದ ಕಾರ್ಯಕ್ರಮಗಳು ಮೂಲಕ ಮೇಳವು ತಮ್ಮ ಸಮುದಾಯಕ್ಕೆ ನೂತನ ದಿಕ್ಸೂಚಿಯಾಗಲಿದೆ. ಎಲ್ಲ ರೈತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಪ್ರಯೋಜನ ಪಡಬೇಕೆಂದು ತಮ್ಮೆಲ್ಲರಿಗೆ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಜನವರಿ 6ರಿಂದ 3 ತಿಂಗಳುಗಳ ಕಾಲ ನಗರದ ಹೊರವಲಯದಲ್ಲಿ ಇರುವಂತಹ ಗ್ಲೋಬಲ್ ಸೈನಿಕ್ ಅಕಾಡೆಮಿ ಶಾಲೆಯಲ್ಲಿ ಸೇನಾಪಡೆ ಮತ್ತು ಅರೆ ಸೇನಾಪಡೆ ಆಯ್ಕೆಗಾಗಿ ಉಚಿತ ತರಬೇತಿ ನೀಡಲಾಗುವುದು ಎಂದು ವಿಕಾಸ್ ಅಕಾಡೆಮಿ ಜಿಲ್ಲಾಧ್ಯಕ್ಷ ಕರ್ನಲ್ ಶರಣಪ್ಪ ಸಿಕ್ಕಂಪುರೆ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವಂತಹ ಅವರು, ಈ ಹಿಂದೆ 2 ತರಬೇತಿಗಳನ್ನು ಹಮ್ಮಿಕೊಳ್ಳಲಾಗಿತ್ತು. 1520 ಅಭ್ಯರ್ಥಿಗಳಿಗೆ ತರಬೇತಿ ನೀಡಲಾಗಿ 471 ಅಭ್ಯರ್ಥಿಗಳು ಈಗಾಗಲೇ ಸೇನೆಗೆ ಭರ್ತಿಯಾಗಿ ದೇಶ ಸೇವೆಯನ್ನ ಸಲ್ಲಿಸ್ತಾ ಇರುವಂಥದ್ದು ನಿಜಕ್ಕೂ ಕೂಡ ನಮ್ಮ ಸಂಸ್ಥೆಗೆ ಒಂದು ಹೆಮ್ಮೆ ತರುವಂತಹ ವಿಷಯವಾಗಿದೆ. ಆದ ಕಾರಣ ಜಿಲ್ಲೆಯ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ 18 ವರ್ಷದೊಳಗಿನ ಯುವಕರು ತರಬೇತಿಯ ಲಾಭವನ್ನು ಪಡೆದುಕೊಳ್ಳಬೇಕೆಂದು ಕರ್ನಲ್ ಶರಣಪ್ಪ ಸಿಕ್ಕಂಪುರೆ ಅವರು ಹೇಳಿದರು. ಈ ತರಬೇತಿಯು ಕಲ್ಯಾಣ ಕರ್ನಾಟಕ ಭಾಗದ 7 ಜಿಲ್ಲೆಗಳಾದ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಗಳ ಆಸಕ್ತ ಅಭ್ಯರ್ಥಿಗಳಿಗೆ ಉಚಿತ ತರಬೇತಿಯನ್ನು ನೀಡಲಾಗ್ತಾ ಇದೆ. ಉಚಿತವಾಗಿ ವಸತಿ ಮತ್ತು ಊಟದ ವ್ಯವಸ್ಥೆ ಕೂಡ ಮಾಡಲಾಗ್ತಾ ಇದೆ. ಮಕ್ಕಳಿಗೆ ದೇಶ ಸೇವೆಯನ್ನು ಕಲಿಸಬೇಕು, ದೇಶ ಸೇವೆಯಲ್ಲಿ ತೊಡಗಿಸಬೇಕು, ಅವರಿಗೆ ಒಂದು ತರಬೇತಿ ಜೊತೆಗೆ ಸಂಸ್ಕಾರವನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮ ಮೂಲ ಉದ್ದೇಶ ಆಗಿದೆ. ಯಾವಾಗ ನಮ್ಮಲ್ಲಿ 471 ಅಭ್ಯರ್ಥಿಗಳು ಮಕ್ಕಳು ಆಯ್ಕೆಯಾಗಿ ಸೇನೆಗಳಲ್ಲಿ ವಿವಿಧ ಒಂದು ಸೇನಾ ಅರೆ ಸೇನಾ ಪಡೆಗಳಲ್ಲಿ ಸೇವೆ ಸಲ್ಲಿಸ್ತಾ ಇದ್ರೋ ಆಗಲೇ ನಮಗೆ ಸ್ಫೂರ್ತಿ ಬಂತು. ಆ ಸ್ಫೂರ್ತಿಯೇ ಇವತ್ತು ನಮಗೆ ಒಂದು ದೇಶ ಸೇವೆಗಾಗಿ ಮಕ್ಕಳನ್ನು ಸನ್ನದ್ಧರನ್ನಾಗಿ ಮಾಡಬೇಕು ಅನ್ನುವಂಥ ಉತ್ಸಾಹ, ಹುರುಪು ನಮ್ಮಲ್ಲಿ ಇನ್ನಷ್ಟು ಮೂಡಿದೆ. ಹಾಗಾಗಿ 3 ತಿಂಗಳುಗಳ ಕಾಲ ನಾವು ತರಬೇತಿಯನ್ನು ಕೊಡ್ತಾ ಇದ್ದೇವೆ. 18 ವರ್ಷದೊಳಗಿನ ಮಕ್ಕಳು, ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಒಂದು ಮಕ್ಕಳು ಇದರ ಒಂದು ಸದುಪಯೋಗ ಪಡ್ಕೊಳ್ಬೇಕು ಅನ್ನುವಂತಹ ಕಳಕಳಿಯ ಮಾತುಗಳನ್ನು ಕರ್ನಲ್ ಶರಣಪ್ಪ ಸಿಕ್ಕಂಪುರೆ ಅವರು ಹೇಳಿದರು. ಆದ್ದರಿಂದ ನಾವೊಂದು ನಮ್ಮದೇನು ಕಲ್ಪನೆ ಇತ್ತು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಜಾಗೃತಿ ತರಬೇಕಂತ. ಯಾಕಂದರೆ ಒಟ್ಟು 70,000 ಜನರು ರಿಜಿಸ್ಟ್ರೇಷನ್ ಹಾಕಿದ್ರು ಒಂದು ರ್ಯಾಲಿ ಇದ್ದಾಗ. ಅದು ರ್ಯಾಲಿ ಬೀದರ್ನಲ್ಲಿ. ಬೆಳಗಾವಿ ಜಿಲ್ಲೆದಿಂದಲೇ ಮಾತ್ರ 51,000 ಅಲ್ಲಿಂದ ಬಂದಿದ್ದರು. ಇಲ್ಲ ನಮ್ಮ ಬೀದರು, ಗುಲ್ಬರ್ಗ, ರಾಯಚೂರು, ಯಾದಗಿರಿ, ವಿಜಯನಗರ, ಬಳ್ಳಾರಿ, ಇವೆಲ್ಲ ಕೊಪ್ಪಳ, ಈ 6 ಜಿಲ್ಲೆಗಳಿಂದ ಕೂಡಿ 20,000 ಕೂಡ ಆಗಲಿಲ್ಲ. ಆ ಸಮಯದಲ್ಲಿ ನಾವು ಒಂದು ಪಣ ತೊಟ್ಟೆವು, ಇಲ್ಲಿ ಹೆಚ್ಚಿನ ಮಾಹಿತಿ ಕೊಟ್ಟು ಜನರಲ್ಲಿ ಜಾಗರೂಕತೆ ತರೋಣ ಅಂದಾಗ ಅದರಲ್ಲಿ ನಾವು ಭಾಳಷ್ಟು ಕಷ್ಟಪಟ್ಟು ಒಳ್ಳೆಯ ಟ್ರೈನಿಂಗ್ ನೀಡಿದಾಗ ಸುಮಾರು 471 ಮಕ್ಕಳು ಇಲ್ಲಿವರೆಗೆ ನಾವು ಸೆಲೆಕ್ಟ್ ಆಗಿ ವಿವಿಧ ಆರ್ಮ್ ಫೋರ್ಸಸ್ ಮತ್ತು ಪ್ಯಾರಾಮಿಲಿಟರಿ ಫೋರ್ಸಸ್, ಸೆಂಟ್ರಲ್ ಆರ್ಮ್ ಫೋರ್ಸಸ್ನಲ್ಲಿ ಭರ್ತಿಯಾಗಿ ದೇಶ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇದೆಲ್ಲ ನೋಡಿದ ಮೇಲೆ ನಮಗೂ ಒಂದು ಹುಮ್ಮಸ, ನಮಗೊಂದು ಎನ್ಕರೇಜ್ಮೆಂಟ್ ಸಿಕ್ಕಿದ ಮೇಲೆ ಕೊನೆಗೆ ಈ ಟ್ರೈನಿಂಗ್ ನಾವು ಸರ್ಕಾರದಿಂದ ನಮಗೆ ಯಾವ ಥರದ ಸಹಾಯ ಸಿಗಲಿ ಬಿಡಲಿ, ನಾವು ಈ ಕೆಲಸ ಮಾಡೋದು ಮಾತ್ರ ಬಿಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಪುನಃ ನಾವು ಈ ಒಂದು ಟ್ರೈನಿಂಗ್ ನೆಕ್ಸ್ಟ್ ಬ್ಯಾಚು 6ನೇ ಜನವರಿಯಿಂದ ಸ್ಟಾರ್ಟ್ ಮಾಡ್ತಾಯಿದ್ವಿ. ನಾವು ಸುಮಾರು ಒಂದು 100 ವೇಕೆನ್ಸೀಸ್ಗಳು ಫ್ರೀ ಆಫ್ ಕಾಸ್ಟ್ ನಾವು ಮಾಡ್ತಾಯಿದ್ದೀವಿ. ಇದಕ್ಕೋಸ್ಕರ ಭಾಳಷ್ಟು ಇವಾಗ ನೋಟಿಫಿಕೇಷನ್ಸ್ಗಳು ಬಂದಿವೆ. ಅಗ್ನಿವೀರ್ ನೋಟಿಫಿಕೇಷನ್ ಆರ್ಮಿದು ಇವಾಗಲೇ 25ಕ್ಕೆ ಮುಗೀತು. ಅದರದ್ದೆಲ್ಲ ತಯಾರಿ ಏಪ್ರಿಲ್ನಲ್ಲಿ ಇದರದೊಂದು ರಿಟರ್ನ್ ಟೆಸ್ಟ್ ಆಗುತ್ತೆ. ರಿಟರ್ನ್ ಟೆಸ್ಟ್ ರಿಸಲ್ಟ್ ಬಂದಿದ ಮೇಲೆ ಮತ್ತು ಸುಮಾರು ಆಗಸ್ಟ್ ಅಥವಾ ಸೆಪ್ಟೆಂಬರ್ನಲ್ಲಿ ಇದರ ಒಂದು ಫಿಸಿಕಲ್ ಟೆಸ್ಟಿನ ರ್ಯಾಲಿ ಒಂದು ಡಿಸ್ಟಿಕ್ನಲ್ಲಿ ಈ 6 ಜಿಲ್ಲೆಗಳಲ್ಲಿ ಎಲ್ಲಾದರೂ ಆಗ್ತದೆ. ಅದಕ್ಕೋಸ್ಕರ ನಾವು ತಯಾರಿ ಮಾಡಬೇಕಂದೆವು. ಅದಕ್ಕೆ ಬಿಟ್ಟು ಏರ್ಫೋರ್ಸ್ ಕೂಡ ಒಂದು ಆನ್ಲೈನ್ ಅಪ್ಲಿಕೇಶನ್ ಸಾರ್ಟ್ ಮಾಡಿದ್ದಾರೆ. ಇವಾಗಲೇ 7 ಜನವರಿಯಿಂದ 27 ಜನವರಿವರೆಗೆ ಅಪ್ಲಿಕೇಶನ್ ಆನ್ಲೈನ್ ಹಾಕ್ಬೋದು. ಅದೇ ಥರ ಅಗ್ನಿಪಥ್ ವಾಯು ಎಕ್ಸ್ ಆ್ಯಂಡ್ ವೈ ಕ್ಯಾಟಗರಿಯಲ್ಲಿ ಕೂಡ ಅಪ್ಲಿಕೇಶನ್ಸ್ಗಳು ಆನ್ಲೈನ್ ಕೇಳಿದ್ದಾರೆ. ಅದು ನೆಕ್ಸ್ಟ್ ತಿಂಗಳು ಫೆಬ್ರವರಿಯಲ್ಲಿ 25ನೇ ತಾರೀಕಿನ ಆದ ನಂತರ ಇದೆ. ಅದು CRPF ಅಪ್ಲಿಕೇಶನ್ ಕೂಡ ಆನ್ಲೈನ್ ಕೇಳಿದ್ದಾರೆ. ಆಮೇಲೆ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಭಾಳಷ್ಟು ವೇಕೆನ್ಸಿಗಳಿವೆ, ಇದಕ್ಕೋಸ್ಕರ ಕೂಡ ಅಪ್ಲಿಕೇಶನ್ಸ್ ಕೇಳಿದ್ದಾರೆ. ಈ ಥರ ನಿಮ್ಗೆ ಮೊದಲು ಹೇಳಿದ್ದೆ ನಾನು, ಭಾಳಷ್ಟು ದೊಡ್ಡ ಆರ್ಗನೈಸೇಷನ್ ಇದೆ. ನಾವು ಬೇಕಾಗಿದ್ದರೆ ಕಲ್ಯಾಣ ಕರ್ನಾಟಕದ ಬಡತನ ಹಿಂಗಿಸಿ ಮಕ್ಕಳಲ್ಲಿ ಒಂದು ಜವಾಬ್ದಾರಿ
ಈ ತಂದು ಕೊಡುವಂಥದ್ದೊಂದು ಸಾಮರ್ಥ್ಯ ಆರ್ಮ್ ಫೋರ್ಸಸ್ನಲ್ಲಿದೆ. ಅಗ್ನಿವೀರದ ಒಂದು ಫಲ ಏನಿದೆ ಅಂತಂದ್ರೆ 4 ವರ್ಷ ಟ್ರೈನಿಂಗ್ ಆಗಿದ ಮೇಲೆ ಅವ್ರ ಸ್ಕಿಲ್ ಡೆವಲಪ್ಮೆಂಟ್ ಇಷ್ಟಾಗ್ತದೆ. ಬೇಕಾದಂಥ ಕಂಪ್ನಿಗಳು ಅವ್ರನ್ನ ಕರೆದು ಜಾಬ್ ಕೊಡ್ಬೋದು. ಅದೊಂದು ದೊಡ್ಡ, ಅದರಲ್ಲಿ 25%, ಇವಾಗ 50% ಆಗ್ಬೋದು ಅವರು ಫೌಜ್ನಲ್ಲೇ ರಿಟೈನ್ ಆಗ್ತಾರೆ. ಅದಕ್ಕೆ ಬಿಟ್ಟು ಬಾಕಿ ಹೊರಗೆ ಬಂದವರು ಕೂಡ ಒಂದು ಒಳ್ಳೆ ಡಿಸಿಪ್ಲಿನ್ಡ್ ಸೋಲ್ಜರ್ಸ್ ಆಗಿ ಬರ್ತಾರೆ. ಅದರಿಂದ ನಮ್ಮ ಪ್ರದೇಶಕ್ಕೆ ಭಾಳಷ್ಟು ಲಾಭ ಆಯ್ತದ. ಇದಕ್ಕೋಸ್ಕರ ಹೆಚ್ಚಿನ ಮಕ್ಕಳು ಇದರಲ್ಲಿ ಭಾಗವಹಿಸಿ ತಮ್ಮ ಕುಟುಂಬ ಅಲ್ಲದೇ ಇಲ್ಲಿನ ಪ್ರದೇಶ ಅಲ್ಲದೇ ಒಂದು ದೇಶವನ್ನು ಕಟ್ಟೋದರಲ್ಲಿ ಭಾಗಿದಾರಿ ಆಗಲು ಇದೊಂದು ಗೋಲ್ಡನ್ ಅಪಾರ್ಚುನಿಟಿ ಅಂತ ಹೇಳ್ಬೋದು. ಇದಕ್ಕಾಗಿ ಆದಷ್ಟು ಹೆಚ್ಚಿನ ಮಕ್ಕಳಿಗೆ ಇದರ ಮಾಹಿತಿ ಹೋಗಲಿ ಅನ್ನೋ ಉದ್ದೇಶದಿಂದ ಈ ಮಾತಾಡ್ತಾ ಇದ್ದೀನಿ. ಮೀಡಿಯಾದವ್ರಿಗೆ ಏನಾದರೂ ಡೌಟ್ ಇದ್ದಿದ್ರೆ ಅವ್ರಿಗೆ ಕೇಳ್ಬೋದು ಇದ್ರ ಬಗ್ಗೆ. ಹಾಂ, ಅದಕ್ಕೆ ಒಂದು ವೈಡ್ ಪಬ್ಲಿಸಿಟಿ ನಿಮ್ಮ ಮುಖಾಂತರ ಸಿಗಲಿ, ಇದರಿಂದ ಹೆಚ್ಚಿನ ಮಕ್ಕಳಿಗೆ ಲಾಭ ಆಗಲಿ. ಇಷ್ಟೊಂದು ವೇಕೆನ್ಸೀಸ್ಗಳಿವೆ, ಈ ವೇಕೆನ್ಸಿಗಳ ಒಂದು ಸದುಪಯೋಗ ನಮ್ಮ ಮಕ್ಕಳು ಕಲ್ಯಾಣ ಕರ್ನಾಟಕದ ಮಕ್ಕಳಿಗೆ ತೆಕ್ಕೊಳ್ಳಿ ಅನ್ನೋ ಒಂದು ಉದ್ದೇಶ ಇದೆ. ನಮ್ಮದು ಕನಸಿದೆ. ಬಸವರಾಜ ಪಾಟೀಲ್ ಸೇಡಮ್ ಅವ್ರದ್ದು ಇದೇ ಕನಸು, ಈ ಪ್ರದೇಶ ಡೆವಲಪ್ಡ್ ಆಗಬೇಕು, ಇಡೀ ಜಗತ್ತಿನಲ್ಲೇ ಭಾರತದಲ್ಲಂತೂ ಆಗಲೇ ಆಗಬೇಕು ಅನ್ನೋ ಒಂದು ಕನಸಿದೆ. ಆ ಕನಸು ನನಸಾಗಬೇಕಾಗಿದ್ದರೆ ಇದೊಂದು ಒಳ್ಳೆಯ ಅವಕಾಶ. ಇದು ಸೈನ್ಯ ಒಂದು ಬೆಸ್ಟ್ ಆರ್ಗನೈಸೇಷನು, ಅದರಲ್ಲಿ ಮಕ್ಕಳು ಹೋಗಬೇಕು. ಚಿದ್ರಿ ವೃತ್ತದಿಂದ ನ್ಯೂ ಆದರ್ಶ್ ಕಾಲೋನಿವರೆಗೆ ತಾತ್ಕಾಲಿಕವಾಗಿ ಜನರು ತಮ್ಮ ಒಂದು ಬದುಕಿಗಾಗಿ ಹಾಕಿಕೊಂಡ ಶೆಡ್ ಅಂತ ಅಂದರೆ ಗುಡಿಸಲುಗಳನ್ನು ನಗರಸಭೆ ಡೆಮಾಲಿಷ್ ಮಾಡ್ತಾ ಇದೆ. ಈ ಕುರಿತು ನಗರಸಭೆ ಪೌರಾಯುಕ್ತ ಶ್ರೀಕಾಂತ್ ರಾಠೋಡ್ ಅವರು ಮಾತನಾಡ್ತಾರೆ, ಸುದ್ದಿ ಸಮಯದೊಂದಿಗೆ ಮಾತನಾಡ್ತಾರೆ, ಮಾಧ್ಯಮದವರೊಂದಿಗೆ ಮಾತನಾಡ್ತಾರೆ. ರಸ್ತೆ ಅಗಲೀಕರಣ ಮಾಡಲಾಗ್ತಾ ಇದ್ದು ಈಗಾಗಲೇ ಅಲ್ಲಿರುವಂಥ ಜನರಿಗೆ ನಾವು ಗಡುವು ಕೂಡ ನೀಡಿದ್ದೇವೆ, ಆದರೆ ಗುಡಿಸಲು ತೆಗೆದುಕೊಳ್ಳದ ಕಾರಣವಾಗಿ ಡೆಮಾಲಿಷ್ ಅನ್ನು ಮಾಡಲಾಗ್ತಾ ಇದೆ. ಸರ್ಕಾರಿ ಭೂಮಿ ಇರುವಂತಹ ಎಲ್ಲ ವಾರ್ಡ್ಗಳಲ್ಲಿ ಡೆಮಾಲಿಷ್ ಮಾಡಲಾಗುವುದು ಎಂದು ತಿಳಿಸಿದರು. ಸದ್ಯ ಚಿದ್ರಿ ವೃತ್ತದಿಂದ ನೀವು ಆದರ್ಶ್ ಕಾಲೋನಿವರೆಗೆ ರಸ್ತೆ ಅಗಲೀಕರಣ ನಡೀತಾ ಇದೆ. ಈಗ ಈ ಕಾರಣಕ್ಕಾಗಿಯೇ ಮೊದಲು ಅಲ್ಲಿ ಒಂದು ರಾಜಕಾಲುವೆ ಕೂಡ ಇತ್ತು, ಆ ಒಂದು ಕಾಲುವೆ ಕೂಡ ಒತ್ತುವರಿಯಾಗಿದೆ. ಹಾಗಾಗಿ ಅಲ್ಲಿ ಆ ಸಂದರ್ಭದಲ್ಲಿ ನಾವು ಅಲ್ಲಿರುವಂತಹ ಎಲ್ಲ ಶೆಡ್ಗಳನ್ನು ನಾವು ಡೆಮಾಲಿಷ್ ಮಾಡ್ತಾ ಇದ್ದೇವೆ. ಒಂದು ವೇಳೆ ಜನರ ಹತ್ರ ಅದರ ಬಗ್ಗೆ ಏನಾದರೂ ದಾಖಲಾತಿಗಳಿದ್ದರೆ ತಂದು ನಮ್ಮನ್ನು ತೋರಿಸ್ಬೇಕು, ಪರಿಶೀಲನೆಯನ್ನು ಮಾಡಿ ಅದನ್ನು ಕರೆಕ್ಟ್ ಆಗಿದ್ದರೆ ನಾವು ಅವರಿಗೆ ಮತ್ತೆ ಕೊಡುವಂಥ ಪ್ರಯತ್ನ ಮಾಡ್ತೇವೆ. ಅದು ಸರ್ಕಾರಿ ಭೂಮಿ ಇರೋದರಿಂದ ನಾವು ಡೆಮಾಲಿಷನ್ನು ಮಾಡ್ತಾ ಇದ್ದೇವೆ, ಆ ಕ್ರಮವನ್ನು ಕೈಗೆತ್ತಿಕೊಂಡಿದ್ದೇವೆ ಅನ್ನುವಂಥ ಮಾತನ್ನು ಕೂಡ ಮಾಧ್ಯಮದವರಿಗೆ ರಾಠೋಡ್ ತಿಳಿಸಿದರು. ಗೌರ್ಮೆಂಟ್ ಜಾಗ ಮೇಲೆ ಇದೆ, ಇಲ್ಲ ಅದು ರೋಡ್ ವೈಡ್ನಿಂಗ್ ಮಾಡುತ್ತೆ. ಇದು ನಾವು ನಿಮಗೆ ಹೇಳ್ತಾ ಇದ್ದೀನಲ್ರಿ, ರೋಡ್ ವೈಡನಿಂಗ್ ಆಗ್ತಾ ಇದೆ, ಅದು 4 ಲೇನ್ ಆಗ್ತಾ ಇದೆ. ಅದಕ್ಕೆ ನಾವು ರೋಡ್ ವೈಡನಿಂಗ್ ಸಲುವಾಗಿ ಶೆಡ್ ತೆಗಿತಾ ಇದ್ದೀವಿ. ಆ ರೋಡ್ ಚಿದ್ರಿ ಚೌರಸ್ತಾ ಹಿಡ್ಕೊಂಡು ನ್ಯೂ ಆದರ್ಶ್ ಕಾಲನಿ ಅಂಡರ್ ಬ್ರಿಡ್ಜ್ ತನ 4 ಲೇನ್ ಆಗ್ತಾ ಇದೆ. ಅದಕ್ಕೆ ಅದು ರೋಡ್ ಕ್ಲಿಯರ್ ಮಾಡ್ತಾ ಇದ್ದೀವಿ. ಇಲ್ಲ ಸರ್, ರೋಡ್ ಕ್ಲಿಯರ್ ಮಾಡ್ರಿ ಅಂದ್ರೆ ಬೀದರ್ ತಾಲೂಕು, ಬೀದರ್ ಡಿಸ್ಟ್ರಿಕ್ಟ್ ಬೀದರ್ದಾಗ ನಿಮ್ದು 35 ವಾರ್ಡ್ ಅವರಿ, 35 ವಾರ್ಡ್ದಾಗ ಗೌರ್ಮೆಂಟ್ ಲ್ಯಾಂಡ್ ಇದ್ದು ಎಲ್ಲ ತೆಗಿತೀವಿ. ಎಲ್ಲಿನೂ ತೆಗೆದಿದೆ, ನಾನು ಒಂದೇ ತೆಗಿಲತ್ತೀವಿ. ಈಗ ಅದು ಯಾಕೆ ಇನಿಷಿಯೇಟ್ ಮಾಡಿ ಅಂದ್ರೆ ಅದೇ ಹೇಳ್ತಾ ಇದ್ದೀನಲ್ಲ, ಅದು ರೋಡ್ ವೈಡನಿಂಗ್ ಆಗ್ತಾ ಇದೆ, ಅದಕ್ಕೆ ನಾವು ತೆಗಿದೀವಿ. ಅದು ತೆಗಿತೀವಿ, ಹಂತವಾಗಿ ಎಲ್ಲ ತೆಗಿತೀವಿ. ಏನು ಅವ್ರ ಹತ್ರ ಯಾವ ಡಾಕ್ಯುಮೆಂಟ್ಸ್ ಇಲ್ಲ. ಅವ್ರಿಗೆ ಲಾಸ್ಟ್ ಟೈಮೇ ನಾವು ಹೇಳಿದ್ದೀವಿ, 6 ತಿಂಗಳ ಹಿಂದೆ ಅವ್ರಿಗೆ ಹೇಳಿದ್ದೀವಿ, ತಮ್ಮ ಹತ್ರ ಯಾವ ಡಾಕ್ಯುಮೆಂಟ್ಸ್ ಇದ್ರೆ ಕೊಡ್ರಿ ಅಂತ. ಅವಾಗ ನಮ್ಮ ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಅವ್ರಿಗೆ ಹೇಳಿವಿ, ಈಗ ಡಾಕ್ಯುಮೆಂಟ್ ಇದ್ರೆ ತಂದು ಕೊಡ್ರಿ ಅಂತ. ಯಾಕಂದರೆ ಡಾಕ್ಯುಮೆಂಟ್ ಇಲ್ಲ. ಟ್ಯಾಕ್ಸ್ ನೋಡ್ರಿ, ಟ್ಯಾಕ್ಸ್ ಈಸ್ ಡಿಫ್ರೆಂಟ್ ಥಿಂಗ್. ಟ್ಯಾಕ್ಸ್ SAS ಅಂತಾರೆ, ಸೆಲ್ಫ್ ಅಸೆಸ್ಮೆಂಟ್ ಸಿಸ್ಟಮ್. ಈಗ ನಾನು ಯಾರೇ ಟ್ಯಾಕ್ಸ್ ಏನೋ ನಂಬರ್ ಹಾಕ್ಕೊಂಡು ಟ್ಯಾಕ್ಸ್ ಕಟ್ಬೋದು, ಅಂದರೆ ಅದು ಟ್ಯಾಕ್ಸ್ ಕಟ್ಬೋದು. ಬಟ್ ನಾವು ಆಮೇಲೆ ವೆರಿಫೈ ಮಾಡ್ಬೇಕು ಅದಕ್ಕೆ. ಹಂಗೆ ಟ್ಯಾಕ್ಸ್ ಕಟ್ಟಿದ ತಕ್ಷಣ ಅವ್ರ ಪ್ರಾಪರ್ಟಿ ಆಗಂಗಿಲ್ಲ. ಇಲ್ಲ, ಟ್ಯಾಕ್ಸ್ ಕಟ್ಟಿದ ತಕ್ಷಣ ಅವ್ರ ಜಾಗ ಆಗಲ್ಲ. ಇಲ್ಲ, ನಾ ವೆರಿಫೈ ಮಾಡಿಸ್ತೀನಿ. ಅದು 6 ವರ್ಷದಿಂದ ಟ್ಯಾಕ್ಸ್ ಕಟ್ತಾರೆ ಅಂದ್ರೆ ನಾವು ವೆರಿಫೈ ಮಾಡ್ತೀನಿ ಅದು. ಯಾಕಂದ್ರೆ ಗೌರ್ಮೆಂಟ್ ಜಾಗ ಮೇಲೆ ಟ್ಯಾಕ್ಸ್ ಹಂಗೆ ಕಟ್ಟಕ್ಕೆ ಬರೋಂಗಿಲ್ಲ. ಅವ್ರು ಕಟ್ತಾ ಇದ್ರೆ ನಾವು ವೆರಿಫೈ ಮಾಡ್ತೀವಿ. ಹಂಗಿರಂಗಿಲ್ಲ ರೀ. ಸ್ವಲ್ಪ ಇಲ್ಲ ಪ್ರೆಸೆಂಟ್ ಸಿಸ್ಟಮಲ್ಲಿ ಯಾರೇ ಸ್ವತಃ ಬಂದು ಟ್ಯಾಕ್ಸ್ ಕಟ್ಕೋಬೋದು. ಸೆಲ್ಫ್ ಅಸೆಸ್ಮೆಂಟ್ ಸಿಸ್ಟಮ್ ಅಂತಾರೆ ಅದಕ್ಕೆ. ಸೊ ನಾವು ಆಮೇಲೆ ವೆರಿಫೈ ಮಾಡ್ಬೇಕು ಅದಕ್ಕೆ. 6 ವರ್ಷ ಕಟ್ತಾರಂದ ಅವ್ರು ಹೇಳ್ತಾ ಇದಾರೆ, ನಮಗೆ ಬೇಕಲ್ರಿ ಅವ್ರ ಡಾಕ್ಯುಮೆಂಟ್. ಅದೇ ಕನ್ಫರ್ಮ್ ಮಾಡೀವಿ, ಅವ್ರು ಬರಲಿ ಡಾಕ್ಯುಮೆಂಟ್ ವೆರಿಫೈ ಮಾಡ್ತೀವಿ. और एक चीज सर, पब्लिक में जो वायरल चल रहा है कि विदाउट नोटिस के शेड ये करें। अभी आप
क्या बोल सकते हैं बगैर नोटिस? गवर्नमेंट देखिए, गवर्नमेंट लैंड में आपको नोटिस देने का ज़रूरत नहीं है। वो गवर्नमेंट लैंड है, श्योर गवर्नमेंट लैंड है वो रोड वाइडिंग देखिए, वो रोड 100 फीट का रोड है। हाँ टोटल वो रोड 100 फीट रोड है। तो पीछे नाला है उसका, राज कालुवे बोलते हैं उसको। हाँ नाला है, पीछे नाला है, राज कालुवे का एक बफर जोन रहता है। हाँ और बफर जोन के अंदर आप कुछ भी कंस्ट्रक्शन नहीं कर सकते। तो बफर जोन के अंदर कंस्ट्रक्टेड है और वो 100 फीट रोड के अंदर आता है वो। तो ಗೌರ್ಮೆಂಟ್ ಲ್ಯಾಂಡ್ ಸರ್. ತಮ್ಮ ಇಲಾಖೆಯಲ್ಲಿ ಈಗಾಗಲೇ ಏನಂತ ಬಹಳಷ್ಟು ಅರ್ಜಿಗಳು ಬಂದವು ಸರ್. ನಮ್ಮ ಜಾಗದಾಗ ಒಂದು ಪ್ರೈವೇಟ್ ಜಾಗದಾಗ ಒಬ್ಬರೊಬ್ರು ನಮ್ಮ ಜಾಗದಾಗ ಅಂತವ್ರು ಬಹಳಷ್ಟು ನಮ್ಮಲ್ಲಿ ಕೇಸ್ಗಳು ಪೆಂಡಿಂಗ್, ಅವಕ್ಕೆ ಯಾವ ಡೆಮೊಲಿಷ್ ಆಗ್ತಾ ಇಲ್ಲ ಸರ್? ಇಲ್ಲ, ಪ್ರೈವೇಟಲ್ಲಿ ಇದ್ದಿದ್ದು ನಾವು ಎಲ್ಲ ವೆರಿಫೈ ಮಾಡಿ ಡೆಮೊಲಿಷನ್ ಮಾಡಬೇಕಾಗತ್ತೆ ರೀ. ಯಾಕೆ ಆಗ್ತಾ ಇಲ್ಲ? ಎಷ್ಟು ಅಪ್ಲಿಕೇಶನ್ ಪೆಂಡಿಂಗ್ ಇವೆ ಸರ್? ಈಗ ಇವತ್ತೇ ಬಂದದ್ರಿ. ನಾನು ಆಲ್ರೆಡಿ 5 ನಮ್ಮ AW ಅವ್ರಿಗೆ ಆರ್ಡರ್ ಮಾಡೀನಿ, ಡೆಮೊಲಿಷನ್ ಮಾಡ್ಲಿಕ್ಕೆ ಆರ್ಡರ್ ಮಾಡಿದ್ದೀನಿ ನಾನು. ಇಲ್ಲ ಸರ್, ತಾವು ಬಂದು ಹೇಳಿದ್ರೆ ಇಂಥ ಲಿಟಿಗೇಷನ್ಗಳು ಎಷ್ಟು ಬಂದವು ಸರ್? ಲ್ಯಾಂಡ್ ಭಾಳ ಬರ್ತಾವೆ. ಎಷ್ಟು ಡೆಮೊಲಿಷ್ ಆಗಿವೆ? ಅದೇ ಹೇಳ್ತಾ ಇದ್ದಿಲ್ಲ ನಾನು, 5 ನಾನು AW ಆರ್ಡರ್ ಮಾಡೀನಿ ಡೆಮೊಲಿಷನ್ ಮಾಡ್ಲಿಕ್ಕೆ. ಒಂದು ವರ್ಷದ ತಾವು 5 ಡೆಮೊಲಿಷ್ ಮಾಡಿದಿರಿ, ಆರ್ಡರ್ ಮಾಡಿದಿರಿ? 5 ಆರ್ಡರ್ ಮಾಡೀನಿ. ಬಟ್ ಡೆಮೊಲಿಷ್ ಯಾವುದೂ ಆಗಿಲ್ಲ ಈಗ ಆಗ್ತದ್ರಿ. ಅಲ್ಲಿ ನವಬಾದ್ದಾಗ ಇಲ್ಲ ನಾನು ಅಂದ್ರೆ ಆಗಿಲ್ಲ ಯಾವುದು. ಹಾಂ ಪ್ರೈವೇಟ್ ಲ್ಯಾಂಡಲ್ಲಿ ಇದ್ದಿದ್ದು ಡೆಮಾಲಿಷನ್ ನಾವು ಹಂಗೆ ಪ್ರಾಪರ್ಟಿಯಲ್ಲಿ ಇವ್ರು ಬಂದು ಕಬ್ಜಾ ಮಾಡಿದ್ದು ಯಾವ್ದಾದ್ರು ತಾವು ವೆರಿಫಿಕೇಶನ್ ಮಾಡಿ ಯಾವುದೋ ಡೆಮಾಲಿಷ್ ಮಾಡಿಲ್ಲ ಇವರು. ತಾವು ಬಂದಿರೋದು 5 ಆದೇಶ ಮಾಡಿದ್ರು ಅಷ್ಟೇ. ಬಟ್ ಇನ್ನೂ ಪ್ರೊಸೆಸ್ 100% ಇನ್ನೂ ಡೆಮಾಲಿಷ್ ಆಗಿಲ್ಲ. सर वो रोड का काम कब से शुरू होने वाला है? 4 वे का वो देखिए, वो अभी ये हो गया वो टेंडर। कुछ लोगों के कुछ बड़े लैंड जो आप करने वाले ग्रुप रहते ना, ऐसा कुछ बड़े फाइनेंशियली स्ट्रांग पर्सन की तरफ से रिकमेंड होने से ऐसा काम हो रहा है? नहीं। तो आप बोल रहे 4 वे होने वाला है? 4 वे होने वाला है। काम कब से शुरू होगा? 4 वे का काम टेंडर हो गया है, 1 महीना 1.5 महीने के अंदर चालू हो जाए। तो 4 वे के वजह से ये डेमोलिशन का काम शुरू हुआ है? जी। ವಿನಾಕಾರಣ ದಲಿತ ಸಮಾಜದ ಪ್ರಭಾವಿ ನಾಯಕರಾದ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹೆಸರಿಗೆ ಮಸಿ ಬಳಿಯುವಂತಹ ಹಾಗೂ ಅವರ ವ್ಯಕ್ತಿತ್ವದ ತೇಜೋವಧೆ ಮಾಡುವಂತಹ ಕಾರ್ಯ ಬಿಜೆಪಿ ಮುಖಂಡರು ಮಾಡ್ತಾ ಇದ್ದಾರೆ. ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಮಾಡಿಕೊಳ್ಳುವಾಗ ಬರೆದ ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಉಲ್ಲೇಖವಾಗಿಲ್ಲ. ಹೀಗಾಗಿ ಅವರ ಮನೆಗೆ ಮುತ್ತಿಗೆ ಹಾಕುವ ಯೋಚನೆ ಬಿಜೆಪಿಗರು ಕೈ ಬಿಡಬೇಕು, ಅದನ್ನು ವಾಪಸ್ ಪಡೆದುಕೊಳ್ಳಬೇಕೆಂದು ದಲಿತ ಸಂಘಟನೆಗಳ ಮುಖಂಡರಾದ ಚಂದ್ರಕಾಂತ್ ನಿರೋಟೆ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಪ್ರಿಯಾಂಕ್ ಖರ್ಗೆ ಅವರು ಒಬ್ಬ ಪ್ರಭಾವಿ ನಾಯಕರು, ಅವರು ಮುಂದೆ ಸಿಎಂ ಕೂಡ ಆಗಬಹುದು. ಈ ಒಂದು ಉದ್ದೇಶದಿಂದ ಒಬ್ಬ ದಲಿತರು ಸಿಎಂ ಆಗ್ತಾರೆ ಎನ್ನುವಂಥ ಹೊಟ್ಟೆ ಕಿಚ್ಚು ಮನೋಭಾವ ಇವತ್ತು ಬಿಜೆಪಿಗರಲ್ಲಿ ಮೂಡಿದೆ. ಹಾಗಾಗಿ ಅವರ ಹೆಸರಿಗೆ ಮಸಿ ಬಳಿಯುವಂಥ ಕಾರ್ಯ ಮಾಡ್ತಾ ಇದ್ದಾರೆ. ಅವರ ವ್ಯಕ್ತಿತ್ವಕ್ಕೆ ತೇಜೋವಧೆ ಮಾಡುವಂಥ ಕಾರ್ಯವನ್ನು ಇವರು ಮಾಡ್ತಾ ಇದ್ದಾರೆ. ಅವರ ತೇಜೋವಧೆ ಮಾಡಿದರೆ ಇಡೀ ದಲಿತ ಸಮುದಾಯಕ್ಕೆ ತೇಜೋವಧೆ ಮಾಡಿದಂತ ಆಗ್ತಾ ಇದೆ. ಇದನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಸಹಿಸೋದಿಲ್ಲ ಎಂದು ನಿರೋಟೆ ತಿಳಿಸಿದರು. ವಿಜಯೇಂದ್ರ ಅವರು ಪ್ರಿಯಾಂಕ್ ಮನೆಗೆ ಮುತ್ತಿಗೆ ಹಾಕ್ತೇವೆಂದು ಹೇಳಿದ್ದಾರೆ. ಅಂದರೆ ಜನವರಿ 4ರಂದು ಮುತ್ತಿಗೆ ಹಾಕ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದು ಕೂಡಲೇ ಕೈ ಬಿಡಬೇಕು. ಒಂದು ವೇಳೆ ಕೈ ಬಿಡದೇ ಇದ್ರೆ ನಾವು ಕೂಡ ಬಿಜೆಪಿಗರ ಒಂದು ಮನೆಗೆ ಮುತ್ತಿಗೆಯನ್ನು ಹಾಕ್ತೇವೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಮುಖಂಡರಾದ ರಾಜ್ಕುಮಾರ್ ಮೂಲ್ಭಾರತಿ ಮಾತನಾಡಿ, ಸಚಿನ್ ಆತ್ಮಹತ್ಯೆ ನಮಗೆ ಅನುಮಾನ ಮೂಡ್ತಾ ಇದೆ. ಇದರಲ್ಲಿ ಬಿಜೆಪಿಗರ ಕೈವಾಡವಿದೆ ಎಂದು ನಮಗೆ ಅನುಮಾನ ಆಗ್ತಾ ಇದೆ. ಆತ್ಮಹತ್ಯೆ ಸಂದರ್ಭದಲ್ಲಿ 7 ಪುಟಗಳ ಡೆತ್ ನೋಟ್ ಬರೆಯಲು ಹೇಗೆ ಸಾಧ್ಯ? ಅವರ ಮೂಡು ಅಷ್ಟೊಂದು ಬರೀಲಿಕ್ಕೆ ಆ ಮೂಡು ಇರಲಿಕ್ಕೆ ಹೇಗೆ ಸಾಧ್ಯ? ಸಚಿನ್ ರಾಜು ಕಪ್ನೂರ್ ಅವರಿಂದ ಸುಮಾರು 58 ಲಕ್ಷ ಹಣ ಪಡ್ಕೊಂಡಿದ್ದಾರೆ ಎಂಬುದು ಸಾಬೀತಾಗಿದೆ. ಹೀಗಿರುವಾಗ ತಾನೇ ಹಣ ತೆಗೆದುಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂದರೆ ಇದೊಂದು ಆತ್ಮಹತ್ಯೆಯೋ ಅಥವಾ ಕೊಲೆಯೋ ಎಂಬುದು ತನಿಖೆಯಿಂದ ಹೊರಬೀಳಲಿದೆ. CID ಏಕೆ CBI ತನಿಖೆ ಕೂಡ ಆಗಲಿ, ಆದರೆ ನಮ್ಮ ನಾಯಕರಾದ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕಿದರೆ ನಾವು ಮಾತ್ರ ಸುಮ್ಮನಿರಲ್ಲ, ನಾವು ಕೂಡ ಬಿಜೆಪಿಗರ ಮನೆಗೆ ಮುತ್ತಿಗೆ ಹಾಕಬೇಕಾಗುತ್ತೆ ಎನ್ನುವಂಥ ಮಾತನ್ನು ಹೇಳಿದರು. ಇನ್ನೋರ್ವ ಮುಖಂಡರಾದ ವಿಷ್ಣುವರ್ಧನ್ ವಾಲ್ದೋಡಿ ಮಾತನಾಡಿ, ಈ ಹಿಂದೆಯೂ ಬಿಜೆಪಿ ಮುಖಂಡರು ಏನೇನೋ ಅನ್ಯಾಯ ಮಾಡಿದ್ದಾರೆ ಎಂಬುದು ನಮಗೂ ಕೂಡ ಗೊತ್ತಿದೆ, ಇಡೀ ರಾಜ್ಯಕ್ಕೂ ಕೂಡ ಗೊತ್ತಿದೆ. ಅವರ ಅವಧಿಯಲ್ಲಾದ ಹಗರಣ ಕುರಿತು ಯಾರು ಎಷ್ಟು ಜನರ ಮನೆಗೆ ಮುತ್ತಿಗೆ ಹಾಕಿದ್ದಾರೆ ಎಂಬುದು ಉತ್ತರಿಸಬೇಕು. ಜನವರಿ 4ರಂದು ಅನಾವಶ್ಯಕವಾಗಿ ಪ್ರಿಯಾಂಕ್ ಅವರ ಮನೆಗೆ ಮುತ್ತಿಗೆ ಹಾಕಲು ಪ್ರಯತ್ನ ಮಾಡಿದರೆ ನಾವು ಕೂಡ ಬಿಜೆಪಿ ಮುಖಂಡರ ಮನೆಗೆ ಮುತ್ತಿಗೆ ಹಾಕಿ ಅವರ ಮುಖಕ್ಕೆ ಮಸಿ ಬಳಿಯುತ್ತೇವೆ. ಸಚಿನ್ ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಅವರ ಹೆಸರು ತೋರಿಸಿ, ನಾವು ಕೂಡ ನಿಮ್ಮ ಜೊತೆ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕಲಿಕ್ಕೆ ಬರ್ತೇವೆ ಎಂದು ವಿಷ್ಣು ಹೇಳಿದರು. ಇದೇ ವೇಳೆ RPI ಅಂಬೇಡ್ಕರ್ ಪಕ್ಷದ ರಾಜ್ಯಾಧ್ಯಕ್ಷ ಮಹೇಶ್ ಗೋರ್ನಾಳ್ಕರ್, ಒಕ್ಕೂಟದ ಇತರೆ ಪ್ರಮುಖರಾದ ರಾಜ್ಕುಮಾರ್ ಗುನ್ನಳ್ಳಿ, ಸಂತೋಷ್ ಎಣ್ಕುರೆ, ಅಮೃತ್ ಮುತ್ತಂಗಿಕರ್, ಬಾಬು ಕೌಟ, ಸುರೇಶ್ ಘಾಂಗ್ರೆ ಹಾಗೂ ಇತರರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಎಲ್ಲಕ್ಕ ಸಿಬಿಐ ಅಂದ್ರಲ್ಲ ಸರ್, ಸಿಬಿಐ ಅಲ್ಲ ಎಲ್ಲಕ್ಕ ನಾವು ಸಿಬಿಐಗೆ ಹೋಲಿಸ್ಕೊಂಡು ಕುಂತಾಗ ನಮ್ಮ ಕರ್ನಾಟಕ ಪೊಲೀಸರು ಎಲ್ಲ ಎದಕ್ಕೆ ಬರಲ್ಲ ಅನ್ನೋದಕ್ಕೆ ಅರ್ಥ ಆಗ್ತದಲ್ಲ ಸರ್. ಇಲ್ಲ ನಾವು ಸಿಬಿಐ ಬಂದ್ರೆ ನಮ್ಗೇನು ಅಭ್ಯಂತರ ಇಲ್ಲ ಸರ್. ಯಾಕೆ ಸತ್ಯನ ಹೊರಬರ್ಬೇಕಷ್ಟೇ, ಸತ್ಯನ ಹೊರಬರ್ಬೇಕು ಸರ್. ಅವ್ರು ಸಿಬಿಐ ಹೋಲಿಸ್ಲಿ ಮತ್ತೆ ಯಾವ್ದಾದ್ರು ತನಿಖೆಯಿಂದ ಆಗಲಿ ನಮ್ಗೆ ಅಭ್ಯಂತರ ಇಲ್ಲ ಸರ್.
ನಿಜವಾಗ್ಲೂ ಅವ್ರ ಆತ್ಮಹತ್ಯೆ ಅದನೋ ಕೊಲೆ ಅದನೋ ಮತ್ತು ಇವೆಲ್ಲ ಏನು ದುಡ್ಡೆಲ್ಲ ಪಡ್ಕೊಂಡಿದ್ದು ದುಡ್ಡು ಈಗೇನಿದೆ ಸರ್ ರಾಜು ಕಪ್ನವ್ರವರೇ ಹೆದರಿಸಿದಾರ ದುಡ್ಡು ಹಿಂಗೆಲ್ಲ ಬರ್ತಾ ಇದೆ ಸರ್. ಅದ್ರ ದುಡ್ಡು ಹೆಂಗಾಗಿದೆ ಅನ್ನೋದು ಇಲ್ಲಿ ನಾವು ದಾಖಲಿತ ಮುಖಾಂತರ ನಾವು ನಿಮ್ಗೆ ಕೊಡ್ಬೋದು ಸರ್. ಅದು ಸತ್ಯನ ಹೊರಗೆ ಆಗ್ಬೇಕನ್ನ ನಮ್ಮದು ಆಗ್ರಹ ಸರ್. ಮತ್ತೆ ಆಗ್ಬೇಕು ಸರ್, ಆಗ್ಬೇಕು ಸರ್. ಇದೆ ಸರ್, ಈಗ ಕೊಡ್ತಾವೆ ಸರ್. ಅದಕ್ಕೆ ನಮ್ಮ ಡಿಟೇಲ್ ಮಾತಾಡೋದು ಸರ್. ಇನ್ನೊಂದು ಸರ್, ಈ ಗುಲ್ಬರ್ಗಾದಲ್ಲಿ ಈ 4ನೇ ತಾರೀಕಿಗೆ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುಟ್ಟಿ ಹಾಕ್ತೀವಿ ಬಿಜೆಪಿಗವರು ಹೇಳಿದ್ದಾರೆ. ಸೊ ಅದಕ್ಕೆ ತಾವೇನು ರೆಸ್ಪಾನ್ಸ್? ಅದು ನೆಗೆಟಿವ್ ಹೇಳ್ತಾರೆ ಸರ್, ನಾವು ಮಾತಾಡ್ತಾರೆ ಸರ್. ಎಸ್ ಸರ್. ನೀವು ಕೂಡ ಕೆಲಸ ತೆಗಿಬೇಕಾಗ್ತದ. ಹಂಗಲ್ಲ ಸರ್, ರಾಜಕಾರಣ ಅಂದ್ರೆ ಪರ ವಿರೋಧ ಇರುತ್ತೆ. ಸಾಮಾಜಿಕ ಜೀವನದಲ್ಲಿ ಅವ್ರು ಇರ್ತಾರೆ ಅಂದ್ರೆ ಮುತ್ತಿಗೆ ಹಾಕಕ್ ಪ್ರಯತ್ನ ಪಡ್ತಾರೆ ಅವರು. ರಾಜಕಾರಣ ಮಾಡಕ್ಕಂತ ಹೇಳಿದ್ಮೇಲೆ ಅವೆಲ್ಲ ಹಾಕ್ಲಿ ನಾವು ಕೂಡ ನಮ್ಮ ನಾಯಕರಿಗೆ ಅನ್ಯಾಯ ಆಗ್ತದ ಅಂತ ಹೇಳಿ ನಾವು ಕೂಡ ಇವ್ರಿಗೆ ಮಾಡ್ತೀವಿ. ನಮ್ಮ ಸಮುದಾಯದ ಒಬ್ಬ ಮುಖಂಡರಿದ್ದಾರೆ, ಅವರು ಸಮುದಾಯದ ಬಹಳ ದೊಡ್ಡ ಶಕ್ತಿ ಇದ್ದಾರೆ. ಅವರು ನಮ್ಮ ಸಮುದಾಯದ ಬಹಳ ದೊಡ್ಡ ಶಕ್ತಿಗೆ ಇವರು ಬಲಹೀನವಾಗಿ ಮಾಡ್ಬೇಕಂತ ಇರ್ತಾರೆ. ನಾವೇನು ಸುಮ್ಮನೆ ಕೊಡೋಕ್ಕಾಗಲ್ಲ. ನಾವು ಕೂಡ ಬಿಜೆಪಿದವ್ರಿಗೆ ಕೂಡ ನಾವು ಭೇದ ಮಾಡ್ತೀವಿ, ಮುತ್ತಿಗೆ ಹಾಕ್ತೀವಿ. ನಮಗೂ ಹಕ್ಕಿದೆ ಹೋರಾಟ ಮಾಡಕ್ಕೆ. ಅದೇ ರಾಜಕೀಯ ಮಾಡಕತ್ತರ ಅನ್ಸಲ್ಲ. ರಾಜಕೀಯ ಅಲ್ಲ, ಇದಕ್ಕೆ ಹಂಗ ನೀವು ರಾಜಕೀಯ ಅಂತ ತಿಳ್ಕೊತೀರಿ. ಅಲ್ಲ, ಅವ್ರು ನಮ್ಮ ನಾಯಕರಿಗೆ ಮಾಡಕತ್ತಾರ, ಕಾಂಗ್ರೆಸ್ ನಾಯಕರಿಗೆ ಏನೋ ಮಾಡಕ್ತಾರ, ನಾವು ಇಡೀ ಬಿಜೆಪಿ ಅವ್ರಿಗೆ ಮುತ್ತಿಗೆ ಹಾಕ್ತಾರೆ. ಅಲ್ಲಲ್ಲ, ಹಂಗಲ್ಲ. ಬಿಜೆಪಿಯವರು ಯಾವಾಗ ಮುತ್ತಿಗೆ ಹಾಕ್ಲತ್ತಾರ ಅಂದ್ಮೇಲೆ ನಮ್ಮ ರಾಜಕೀಯ ಒಂದು ಸಮುದಾಯದ ಮುಖಂಡರ ಮನೆಗೆ ಇವ್ರು ಮುತ್ತಿಗೆ ಹಾಕ್ಲತ್ತಾರ ಅನ್ನಿಸಿರ ಅವ್ರ ಹೆಸರು ಬಹಿರಂಗ ಹಾಕ್ಲಿ ಓಕೆ. ಬಹಿರಂಗ ಆಗ್ಲಾರ್ದೆ ಇದ್ದರು ಕೂಡ ಅವ್ರ ಮೇಲೆ ಈ ತರ ಮಾಡ್ತಾ ಇದ್ದಾರೆ. ರಾಜಕೀಯ ಮಾಡಕ್ ಬೇಡ ಅಂತ ಇಲ್ಲ ನಾವು. ಯಾವ ಒಂದು ನಿಮ್ಗೆ ಯಾವ ಯೋಗ್ಯತೆ ಇದೆ? ನೀವು ಡೈರೆಕ್ಟ್ ಬಂದ್ಬಿಟ್ಟು ಪ್ರಿಯಾಂಕ್ ಖರ್ಗೆ ಅವ್ರ ಮನೆ ಮುತ್ತಿಗೆ ಆಗ್ತಾ ಅಂತ ಹೇಳ್ತಿದ್ರಿ. ಒಂದ್ ವೇಳೆ ಈ ಒಂದು ಸಾವಿನಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರದ್ದು ನೀವು ಹೇಳ್ತಾ ಇದೀರಲ್ಲ ಅವ್ರ ಪಾತ್ರ ಇದೆ ಅಂತ, ನಾವು ನಿಮ್ ಜೊತೆ ಬರ್ತೀವಿ ಮುತ್ತಿಗೆ ಹಾಕಿ. ಅನಾವಶ್ಯಕವಾಗಿ ಇದು ಬರೀ ಪ್ರಿಯಾಂಕ್ ಖರ್ಗೆ ಅಂತಲ್ಲ, ಇಡೀ ನೀವು ದಲಿತರಿಗೆ ಈ ಒಂದು ಹೇಳಿಕೆ ನೀಡಿ ದಲಿತರಿಗೆಲ್ಲ ಆಕ್ರೋಶ ಆಗಂಗ ನೀವು ಒಂದು ಆಸ್ಪದ ಮಾಡ್ಕೊಡ್ತಾ ಇದ್ದೀರ ಅಂತ ಹೇಳ್ತಾ ಇದ್ದೀವಿ. ಒಂದು ವೇಳೆ 4ನೇ ತಾರೀಕಿಗೆ ಅವ್ರು ಕೊಟ್ಟರ ಹೇಳಿಕೆಯನ್ನು ಹಿಂಬರ ಮಾಡಿಕೊಂಡು ಸತ್ಯಾಸತ್ಯತೆ ಏನು ಆಲ್ರೆಡಿ ಪರಿಶೀಲನೆ ನಡೀತಾ ಇದೆ, ಅದು ಮುಂದೆ ಮತ್ತೆ ಸಿಬಿಐ ವರ್ಗಾವಣೆ ಮಾಡುತ್ತಿದ್ದಾರೆ. ಅದು ಸ್ವಾಗತ, ನಾವು ಬರ್ತೀವಿ ನಿಮ್ ಜೊತೆಗೆ, ನ್ಯಾಯ ಸಿಗ್ಲಿ ಸಚಿನ್ ಅವ್ರದ್ದು ಪರಿವಾರಕ್ಕೆ ಅಂತ ಹೇಳಿ. ಅದು ಬಿಟ್ಬಿಟ್ಟು ಉದ್ದೇಶಪೂರ್ವಕವಾಗಿ ಪ್ರಿಯಾಂಕ್ ಖರ್ಗೆ ಅವರನ್ನ ಇದರಲ್ಲಿ ತಗೊಳ್ಳೋದು ಸರಿ ಇಲ್ಲ ಅಂತ ಹೇಳ್ತಾ ನಾನು ಅವ್ರಿಗೆ ಎಚ್ಚರಿಕೆ ನೀಡ್ತಾ ಇದ್ದೀನಿ. ನಾನು ವಿಷ್ಣುವರ್ಧನ್ ವಾದೋಡಿ, ಕರ್ನಾಟಕ ಭೀಮಸೇನೆಯ ರಾಜ್ಯ ಕಾರ್ಯದರ್ಶಿಯಾಗಿ ಇಡೀ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡ್ಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳಿ ಅವ್ರಿಗೆ ಎಚ್ಚರಿಕೆ ನೀಡ್ತೀನಿ ಸರ್. ಹೋರಾಟ ಮಾಡಿದ್ರು ಇಲ್ಲಿವರೆಗೂ ಅವರು ರಾಜೀನಾಮೆ ನೀಡಲಿಲ್ಲ. ಎಲ್ಲ ಕಡೆ ಬಂದ್ ಮಾಡ್ತೀವಿ, ಇಲ್ಲೇ ಬಂದ್ ಮಾಡ್ತೀವಿ ಅಂತಾರೆ. ಅವ್ರು ರಾಜೀನಾಮೆ ನೀಡ್ತಾರ? ಅವ್ರು ಸಂವಿಧಾನ ಗೌರವ ಕೊಡ್ತಾರಲ್ಲ, ಮತ್ತೆ ಮೋದಿಗಳು ಹೇಳ್ತಾರ ನಾವು ಸಂವಿಧಾನದಿಂದ ಚಾ ಮಾಡವ ನಾ ಪ್ರಧಾನಮಂತ್ರಿ ಆಗಿರೋ ಹೇಳ್ತಾರ. ಅವ್ರು ಸಂವಿಧಾನ ಗೌರವ ಕೊಡ್ತಾರಲ್ಲ, ಮೋದಿಯವರಿಗೆ ಪ್ರಶ್ನೆ ಕೇಳ್ತೀವಿ 9ನೇ ತಾರೀಕು. ನೀವು ನಾವು ದಲಿತರು ಹೋರಾಟ ಮಾಡಾಗ ಹೋಗ್ಬಾರ್ದು. ನಿಮ್ ಪ್ರಶ್ನೆ ಅಷ್ಟು ಮಂದಿ ಮಾತಾಡಿ ಅಷ್ಟು ಇದೊಂದು ನಿಯಮ ಅದ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದಡಾಕೊಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.